Make her sad. Make her happy. And make her scared. Make 3D motion for this fight. Make this person fight with Spider-Man. Realistic fighting scene with Spider-Man. So ನಾನೇನೆ ಫೈಟ್ ಮಾಡ್ತಿರುವಂಥದ್ದು. ಈ ರೀತಿ ಸಿನಿಮ್ಯಾಟಿಕ್ ಆ್ಯಂಡ್ ರಿಯಲಿಸ್ಟಿಕ್ ವಿಡಿಯೋನ ನೀವೂ ಕೂಡ ಜನ್ರೇಟ್ ಮಾಡ್ಬೋದು. ನಿಮ್ಮ ಫೇಸ್ ಯೂಸ್ ಮಾಡಿಕೊಂಡು ನೀವೂ ಕೂಡ ನಿಮ್ಮ ವಿಡಿಯೋಗೆ ಹೀರೋ ನೀವೇನೇ ಆಗ್ಬೋದು. ಸೊ ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಟ್ಯುಟೋರಿಯಲನ್ನು ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ನನ್ನ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ವೀಡಿಯೋನ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಈ ಟ್ಯುಟೋರಿಯಲ್ಗೆ ಹೋಗೋದಕ್ಕೂ ಮುಂಚೆ ನಿಮಗೆ ಎಕ್ಸ್ಫೀಲ್ಡ್ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ನಾವು ಇವಾಗ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ಅಥವಾ ವಿಡಿಯೋನ ಜನ್ರೇಟ್ ಮಾಡ್ತಾ ಇರೋದು ಸೊ ಈ ಎಕ್ಸ್ಫೀಲ್ಡ್ AI ಯೂಸ್ ಮಾಡ್ಕೊಂಡೇ ಜನ್ರೇಟ್ ಮಾಡ್ತಾ ಇರೋದು. ಸೊ ಜನ್ರೇಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಈ ವೆಬ್ಸೈಟ್ ಬಗ್ಗೆ ಆ್ಯಂಡ್ ಇದರಲ್ಲಿ ಯೂಸ್ ಮಾಡುವಂಥ ವರ್ಕ್ ಫ್ಲೋ ಆಗಿರ್ಬೋದು ಅಥವಾ ಇದರಲ್ಲಿ ಇರುವಂಥ ಇಂಟರ್ಫೇಸ್ ಆಗಿರ್ಬೋದು, ಸೊ ಇದರಲ್ಲಿ ಏನೇನೆಲ್ಲ ಟೂಲ್ಸ್ಗಳಿದ್ದಾವೆ, ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಮ ಫೋನ್ ತಗೊಂಡು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಕ್ರೋಮನ್ನು ಓಪನ್ ಮಾಡಿಬಿಟ್ಟು exfil.ai ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅದನ್ನು ಸರ್ಚ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ಎಕ್ಸ್ಫೀಲ್ಡ್ ಅವರು ಒಂದು ಆ್ಯಕ್ಷನ್ ಕಂಟೆಸ್ಟನ್ನು ನಡೆಸ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಂದರೆ, ಪಾರ್ಟಿಸಿಪೇಟ್ ಇನ್ ದ ಸೆನ್ಸ್ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಎಕ್ಸ್ಫೀಲ್ಡಲ್ಲಿ ನೀವು ಒಂದು ಆ್ಯಕ್ಷನ್ ವಿಡಿಯೋನ ಜನ್ರೇಟ್ ಮಾಡಬೇಕಷ್ಟೆ. ಸೊ ಜನ್ರೇಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ. ಸೊ ಆ್ಯಡ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ವಿಡಿಯೋನ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ಇದರಲ್ಲಿ ನೀವು ವಿಡಿಯೋನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಂತ ಕೇಳೋದಾದರೆ, ಫಸ್ಟ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, 1,35,00,000 ತನಕ ಸಿಗ್ತಾ ಇದೆ. ಸೊ ಇದು ಡಾಲರ್ಸ್ ಇಲ್ಲಿದೆ, ಇದನ್ನು ನೀವು INRಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿ, ಓಕೆನಾ. ಸೊ ಸೆಕೆಂಡ್ ಪ್ರೈಸ್ಗೆ ಆಲ್ಮೋಸ್ಟ್ 95 lakhs ತನಕ ಸಿಗ್ತಾ ಇದೆ. ಮತ್ತು ಥರ್ಡ್ ಪ್ರೈಸ್ಗೆ $50 ಅಂದರೆ ನಿಮಗೆ $40 to $45 INR ಅಪ್ ಟು 20th ಪ್ಲೇಸ್. ಇನ್ ಕೇಸ್ ನಿಮ್ಮ ನೇಮ್ ಏನಾದರೂ 20th ಪ್ಲೇಸ್ ಒಳಗಡೆ ಬಂತು ಅಂತಂದರೆ ಅಪ್ ಟು 10 lakh ತನಕ ನಿಮಗೆ ದುಡ್ಡನ್ನು ಕೊಡ್ತಾರೆ, ಓಕೆನಾ. ಸೊ ಈ ಕಾಂಟೆಸ್ಟನ್ನು ನೀವೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ನೀವೂ ಕೂಡ ಅರ್ನ್ ಮಾಡ್ಬೋದು. ಸೊ ಇವಾಗ ಮೇಯ್ನಾಗಿ ಎಕ್ಸ್ಫೀಲ್ಡ್ ಬಗ್ಗೆ ಮಾತಾಡ್ತೀನಿ. ಸೊ ಎಕ್ಸ್ಫೀಲ್ಡ್ ಅಂತಂದರೆ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ Gen AI ಕಂಪನಿ. ಸೊ ಇವರು ಮಿಷಿನ್ ಏನಪ್ಪ ಅಂತಂದರೆ, ಈಗ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಸೊ ಅಂಥವ್ರಿಗೆಲ್ಲ ಒಂದೊಳ್ಳೆ ಲೈಕ್ AI ಟೂಲ್ಸನ್ನು ಕೊಡೋದು, ಓಕೆನಾ. ಸೊ ವಿಡಿಯೋ ಜನ್ರೇಷನ್ AI ಟೂಲ್ಸನ್ನು ಕೊಡೋದು. ಸೊ ಅದು ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗುತ್ತೆ. ಲೈಕ್ ಅವರು ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ, ಮೈಕ್ ಯೂಸ್ ಮಾಡೋಂಗಿಲ್ಲ, ಎಲ್ಲನೂ ಕೂಡ AI ಯೂಸ್ ಮಾಡಿಕೊಂಡು ಕಾಂಟೆಂಟ್ ಕ್ರಿಯೇಷನ್ನ ಮಾಡ್ಬೋದು. ಸೊ ಅದರಿಂದ ಅವರು ಕೂಡ ಅರ್ನ್ ಮಾಡ್ಬೋದು ಆ್ಯಂಡ್ ಇವ್ರಿಗೂ ಕೂಡ ಅರ್ನ್ ಆಗುತ್ತೆ. ಸೊ ಇದು ಇವ್ರದ್ದು ಮಿಷಿನ್ ಆಗಿರುತ್ತೆ, ಆಯಿತಾ. ಅದಾದಮೇಲೆ ಹಾಗಾದರೆ ಇದರಲ್ಲಿ ನಾವು ಹೇಗೆ ವಿಡಿಯೋನ ಅಥವಾ ಇಮೇಜ್ನ ಜನ್ರೇಟ್ ಮಾಡೋದು ಅಂತ ಕೇಳೋದಾದರೆ, ಇಲ್ಲಿ ನ್ಯಾವಿಗೇಷನ್ ಬಾರ್ ಇದೆ, ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಎಕ್ಸ್ಪ್ಲೋರ್, ಇಮೇಜ್, ವಿಡಿಯೋ, ಎಡಿಟ್, ಕ್ಯಾರೆಕ್ಟರ್, ಕಂಟೆಸ್ಟ್ ಅಂದ್ಬಿಟ್ಟು ತುಂಬಾ ಇದೆ, ಆಯಿತಾ. ಸೊ ಇದರಲ್ಲಿ ನೀವೇನು ಮಾಡ್ತೀರಾ, ಸೊ ಇಮೇಜ್ ಅಂತ ಕ್ಲಿಕ್ ಮಾಡ್ತೀರಾ ಅಥವಾ ಅದ್ರ ಮೇಲೆ ಹೋವರ್ ಮಾಡಿದ್ರೆ ನಿಮಗೆ ಇಮೇಜ್ ಜನ್ರೇಷನ್ ಟೂಲ್ಸ್ಗಳು ಸಿಗ್ತವೆ. ಸೊ ಮಾಡೆಲ್ಸ್ಗಳಂತಲೇ ಹೇಳ್ಬೋದು ಮತ್ತು ಫೀಚರ್ಸ್ಗಳು ಸಿಗುತ್ತೆ. ChatGPT ಇರ್ಬೋದು ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಾ ನ್ಯಾನೋ ಬನಾನಾ ಪ್ರೋ. ಸೊ ಇದರಲ್ಲಿ ನಾವು ಇಮೇಜ್ನ ಜನ್ರೇಟ್ ಮಾಡ್ಬೋದು. Seedream ಅಂತ ಇದೆ. ಮತ್ತು ChatGPT ಇಮೇಜ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಇಮೇಜ್ಗಳನ್ನ ಜನ್ರೇಟ್ ಮಾಡ್ಬೋದು. ಮತ್ತು ವಿಡಿಯೋ ಮೇಲೆ ಓವರ್ ಮಾಡ್ತು ಅಂತಂದರೆ ಸುಮಾರಷ್ಟು ವಿಡಿಯೋ ಮಾಡೆಲ್ಸ್ಗಳಿದ್ದಾವೆ. ಸೊ ಇದರಲ್ಲಂತೂ ರಿಯಲಿಸ್ಟಿಕ್ ವೀಡಿಯೋಸ್ಗಳನ್ನ ಹಾಲಿವುಡ್ ಲೆವೆಲಲ್ಲಿ ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿ ನಿಮ್ಮ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ನೀವು ಅರ್ನಿಂಗನ್ನು ಮಾಡ್ಬೋದು. ಸೊ ಎಲ್ಲ AI ಪ್ಲ್ಯಾಟ್ಫಾರ್ಮು ಈ ಎಕ್ಸ್ಫೀಲ್ಡ್ AI ವೆಬ್ಸೈಟಲ್ಲಿ ಸಿಗುತ್ತೆ. ಬಟ್ ಇದು ಫ್ರೀ ವರ್ಷನ್ ಅಲ್ಲ, ಪೇಯ್ಡ್ ವರ್ಷನ್. ಸೊ ಪೇಯ್ಡ್ ವರ್ಷನ್ ಆದ್ರೂ ಇದು ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಎಲ್ಲ AI ವೆಬ್ಸೈಟ್ಗಳಿಗೂ ಕಂಪೇರ್ ಮಾಡ್ತು ಅಂತಂದರೆ. ಸೊ ಎಲ್ಲ
ಎ ಐ ಮಾಡಲ್ಸ್ಗಳು ಒಂದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೀವು ಇಮೇಜ್ ಕ್ರಿಯೇಷನ್ ಮಾಡೋದಕ್ಕೆ, ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಬೇರೆ ಬೇರೆ ವೆಬ್ಸೈಟ್ನ ಯೂಸ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ಅರ್ನಿಂಗ್ ಕೂಡ ಇದರಲ್ಲೇ ಮಾಡ್ಬೋದು. ಸೊ ಅವರು ಬೇಜಾನ್ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ನಿಮಗೆ ಎಕ್ಸ್ಫೀಲ್ಡ್ ಎ ಐ ಅಂದರೆ ಏನು ಅಂತ ಗೊತ್ತಾಯಿತು. ಆ್ಯಂಡ್ ಅದರಲ್ಲಿ ಹೇಗೆ ನಾವು ಟೂಲ್ಸನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯಿತು. ಸೊ ಆ್ಯಕ್ಚುಲಿ ಎಕ್ಸ್ಫೀಲ್ಡ್ ಎ ಐಲಿ ಸಿನಿಮಾ ಸ್ಟುಡಿಯೋ 2.0 ಅಂತಂದ್ಬಿಟ್ಟು ಒಂದು ಹೊಸ ಮಾಡಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಪ್ರೀವಿಯಸ್ ವರ್ಷನಲ್ಲಿ ನೀವು ವಿಡಿಯೋಗಳನ್ನ ಜನ್ರೇಟ್ ಮಾಡಿದ್ದೀರಾ ಅಥವಾ ಜನ್ರೇಟ್ ಮಾಡಿಲ್ಲ ಅಂತಂದರೆ ಹೋಗಿ ನೀವು ಸರ್ಚನ್ನು ಮಾಡ್ಬೋದು ಆ್ಯಂಡ್ ಜನ್ರೇಟ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಅಟ್ ಪ್ರೆಸೆಂಟು ಅಪ್ಡೇಟ್ ವರ್ಷನ್ನ ಬಿಟ್ಟಿದ್ದಾರೆ. ಸೊ ಸಿನಿಮಾ ಸ್ಟುಡಿಯೋ 2.0 ಅಂತಂದ್ಬಿಟ್ಟು. ಸೊ ಇದರಲ್ಲಿ ನೀವು ಸಿನಿಮ್ಯಾಟಿಕ್ ವಿಡಿಯೋಗಳನ್ನ ನೀವು ಜನ್ರೇಟ್ ಮಾಡ್ಬೋದು ಆ್ಯಂಡ್ ಮೋಷನ್ ಆಗಿರ್ಬೋದು. ಲೈಕ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿಯನ್ನು ತೋರಿಸ್ಬೋದು. ಸೊ ಅವರು ಸ್ಯಾಡ್ ಆಗಿದ್ದರೆ ಅಥವಾ ನರ್ವಸ್ ಆಗಿದ್ದರೆ ಅಥವಾ ಸ್ಕೇರ್ಡ್ ಆಗಿದ್ದರೆ ಅಥವಾ ಹ್ಯಾಪಿ ಆಗಿದ್ದರೆ, ಸೊ ಅವರು ನಿಮ್ಮ ಸೀನ್ಗೆ ತಕ್ಕಂತೆ ಮೂಡ್ ಏನಿರುತ್ತೆ, ಅವರು ನಗಾಡೋ ಥರ, ಅಳೋ ಥರ, ಅಥವಾ ಸ್ಕೇರ್ ಆಗಿರೋ ಥರ, ಅಥವಾ ಸರ್ಪ್ರೈಸ್ ಆಗಿರೋ ಥರ, ಸೊ ಈ ಎಲ್ಲ ಫೀಲಿಂಗ್ಸ್ನ ಕೊಡ್ಬೋದು. ಸೊ ಈ ಒಂದು ಸಿನಿಮಾ ಸ್ಟುಡಿಯೋ 2.0ನ ಯೂಸ್ ಮಾಡಿಕೊಂಡು. ಆ್ಯಂಡ್ ಅದ್ರ ಜೊತೆ ನೀವೇನಾದರೂ ಫೈಟಿಂಗ್ ಸೀನ್ ಅಥವಾ ಆ್ಯಕ್ಷನ್ ಸೀನನ್ನು ಯೂಸ್ ಮಾಡ್ತಿದ್ದೀರ ಅಂತಂದರೆ, ಕೆಲವೊಂದು ಮೂವಿಗಳಲ್ಲಿ ನೋಡಿರ್ತೀರ. ಸೊ ಫೈಟಿಂಗ್ ಮಾಡ್ತಾ ಇರಬೇಕಾದ್ರೆ 3Dಯಲ್ಲಿ ತೋರಿಸ್ತಾರೆ. ಲೈಕ್ ಅವ್ರ ಸುತ್ತ ಹೆಂಗಿರುತ್ತೆ ಆ್ಯಂಡ್ ಪಾರ್ಟಿಕಲ್ಸು, ಲೈಕ್ ಅವ್ರೇನಾದರೂ ಪಂಚ್ ಮಾಡಿದಾಗ ಲೈಕ್ ಬ್ಲಡ್ ಆರ್ತಿದೆ ಅಂತಂದರೆ, ಸೊ ಅದನ್ನು 3Dಯಲ್ಲಿ ತೋರಿಸ್ತಾರೆ ಅಲ್ವಾ. ಸೊ ಆ ರೀತಿ ವಿಡಿಯೋಗಳನ್ನ ಇದರಲ್ಲಿ ಜನ್ರೇಟ್ ಮಾಡೋದು. ಎಕ್ಸಾಂಪಲ್ಗೆ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಈ ರೀತಿ ಎಲ್ಲ ವಿಡಿಯೋಗಳನ್ನ ಜನ್ರೇಟ್ ಮಾಡ್ಬೋದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಟೆಪ್ಸ್ ಮಾಡ್ಸೋದ್ರೆ ನಿಮಗೇನೆ ಲಾಸ್. ನೋಡ್ಕೊಂಡು ಬಂದಂಥ ವಿಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಕೇಳೋದಾದರೆ, ಸೊ ಈ ವೆಬ್ಸೈಟಲ್ಲಿ ಮತ್ತೆ ನೀವು ಗಮನಿಸ್ತೀರಿ ಅಂತಂದರೆ ಸಿನಿಮಾ ಸ್ಟುಡಿಯೋ 2.0 ಅಂತಂದ್ಬಿಟ್ಟು ಹೊಸ ಮಾಡಲನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಷ್ಟೇ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ನಾನು ಕ್ರಿಯೇಟ್ ಮಾಡಿರುವಂಥ ವೀಡಿಯೋಸ್ಗಳು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ನನ್ನ ಇಮೇಜ್ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ಇದನ್ನು ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ ಇದರ ವರ್ಕ್ ಫ್ಲೋ ಮತ್ತು ಇದರ ಇಂಟರ್ಫೇಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಸೊ ಒಂದು ವಿಡಿಯೋ ಜನ್ರೇಟ್ ಮಾಡ್ಬೋದು ಮತ್ತು ಒಂದು ಇಮೇಜನ್ನು ಜನ್ರೇಟ್ ಮಾಡ್ಬೋದು. ಸೊ ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಮೇಜನ್ನು ಜನ್ರೇಟ್ ಮಾಡ್ಬೋದು ಇಲ್ಲಿ ಪ್ರಾಂಪ್ಟನ್ನು ಕೊಡೋದ್ರ ಮುಖಾಂತರ. ಸೊ ಇಲ್ಲಿ ಪ್ರಾಂಪ್ಟನ್ನು ಕೊಡ್ಬೋದು ಮತ್ತು 4 ಇಮೇಜಸ್ ಬೇಕಾ, 1 ಇಮೇಜಸ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ರೇಷಿಯೋ, ನೀವು ಸಿನಿಮ್ಯಾಟಿಕ್ ವಿಡಿಯೋ ಯೂಟ್ಯೂಬ್ಗೆ ಮಾಡ್ತಿದ್ದೀರ ಅಂತಂದರೆ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಲ್ಸ್ ಅಥವಾ ಶಾರ್ಟ್ಗೆ ಮಾಡ್ತಿದ್ದೀರ ಅಂತಂದರೆ 9:16ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಸ್ಟಾರ್ಸ್ ಇದೆ. ಲೈಕ್ 2K ಕ್ವಾಲಿಟಿಯಲ್ಲಿ ಬೇಕಾ, 1K ಕ್ವಾಲಿಟಿಯಲ್ಲಿ ಬೇಕಾ, ಅಥವಾ 4K ಕ್ವಾಲಿಟಿಯಲ್ಲಿ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವು ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಷ್ಟೇ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ನೀವು ಕ್ಯಾಮ್ರಾಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಯಾವ ಕ್ಯಾಮ್ರಾ ಬೇಕು ಆ್ಯಂಡ್ ಯಾವ ಲೆನ್ಸ್ ಬೇಕು ಆ್ಯಂಡ್ ಫೋಕಲ್ ಲೆಂತ್ ಹೆಂಗಿರಬೇಕು, ಲೈಕ್ ಎಷ್ಟಿರಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಚರ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ಜಸ್ಟ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಮೇಜ್ ಜನ್ರೇಟ್ ಆಗುತ್ತೆ. ಆ್ಯಂಡ್ ವಿಡಿಯೋ ಸೇಮ್. ಸೊ ವಿಡಿಯೋನ ನಾನು ಹೆಂಗೆ ಜನ್ರೇಟ್ ಮಾಡಿದೆ ಅಂತಂದರೆ, ಸೊ ಇವಾಗ ನನ್ನ ಹತ್ರ ಒಂದು ಇಮೇಜ್ ಇದೆ ಆಯಿತಾ. ಸೊ ಏನು ಇಮೇಜ್ ಅಂತಂದರೆ, ನಾನು ಸೂಪರ್ಮ್ಯಾನ್ ಥರ ಲೈಕ್ ಒಂದು ಇಮೇಜನ್ನು ನನ್ನ ಫೋಟೋ ಹಾಕ್ಬಿಟ್ಟು ಜನ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಸ್ಟಾರ್ಟ್ ಫ್ರೇಮ್ ಇರುತ್ತೆ ಆ್ಯಂಡ್ ಎಂಡ್ ಫ್ರೇಮ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಜಸ್ಟು ಸ್ಟಾರ್ಟ್ ಫ್ರೇಮ್ಗಾದರೂ ಹಾಕೊಳ್ಳಿ ಅಥವಾ ಎಂಡ್ ಫ್ರೇಮ್ಗಾದರೂ ಹಾಕೊಳ್ಳಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಪ್ರಾಂಪ್ಟ್ ಕೊಡ್ತೀನಿ, ಮೇಕ್ ದಿಸ್ ಮ್ಯಾನ್ ಫೈಟಿಂಗ್ ವಿತ್ ಬ್ಯಾಟ್ಮ್ಯಾನ್. ಸೊ ಈ ರೀತಿ ಪ್ರಾಂಪ್ಟನ್ನು ಕೊಡ್ತೀನಿ ಸಿಂಪಲ್ ವರ್ಡ್ಸಲ್ಲಿ. ಸೊ ಸಿಂಪಲ್ ವರ್ಡ್ಸಲ್ಲಿ ಪ್ರಾಂಪ್ಟ್ ಕೊಟ್ಬಿಟ್ಟು ಏನು ಮಾಡ್ತೀನಿ, ನಾನು ಹೇಳ್ದಂಗೆ ಇಲ್ಲಿ ಮಲ್ಟಿ ಶಾಟ್ ಬೇಕಾ, ಸಿಂಗಲ್ ಶಾಟ್ ಬೇಕಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಫ್ರೇಮ್ ರೇಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ನನಗೆ ಎಷ್ಟು ಕ್ವಾಲಿಟಿಯಲ್ಲಿ ಬೇಕು. ಸೊ 720p ಅಲ್ಲಿ ಐತೆ ಮತ್ತು 1080p ಅಲ್ಲಿ ಐತೆ. ಸೊ 720p ನನಗೆ ಸಾಕು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಬೆಸ್ಟ್ ಏನಪ್ಪ ಅಂತಂದರೆ ಜಾನ್ರನ್ನ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಜನರಲ್ ಅಂದರೆ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಮತ್ತು ಆ್ಯಕ್ಷನ್ನು, ಹಾರರು, ಕಾಮಿಡಿ, ವೆಸ್ಟರ್ನು, ಮತ್ತು ಸಸ್ಪೆನ್ಸ್ ಥ್ರಿಲ್ಲರು, ಇಂಟಿಮೇಟ್ ಸೀನು, ಮತ್ತು ಸ್ಪೆಕ್ಟಾಕಲು, ಮತ್ತು ಈ ರೀತಿಯಾದಂಥ ಜಾನ್ರನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಆ್ಯಕ್ಷನ್
ಈಗ ಫೈಟಿಂಗ್ ಸೀನ್ನ ನಾನು ಜನ್ರೇಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಾದಮೇಲೆ ನನಗೆ ಒಂದೇ ವಿಡಿಯೋ ಸಾಕು. ಬ್ಯಾಚ್ ಸೈಜು ಒನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅಪ್ ಟು 4 ಇರುತ್ತೆ. ನೀವು 4ನ ಪ್ಲಸ್ ಮಾಡಿದ್ರೆ 4 ಆಗುತ್ತೆ, ಆಯಿತಾ. ಸೊ ಇದಾದಮೇಲೆ ಇಲ್ಲಿ ಮೂಮೆಂಟ್ ಕೂಡ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಬೇಜಾನ್ ಮೂಮೆಂಟ್ಸ್ಗಳಿದ್ದಾವೆ. ಸೊ ಹಿಂಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನಿಮಗೆ ಸ್ಪೀಡ್ ರ್ಯಾಂಪ್ ಇದೆ, ಓಕೆನಾ. ಸೊ ಇದ್ರ ಮೇಲೆ ನೀವು ಇಲ್ಲಿ ಆ್ಯರೋ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸ್ಪೀಡ್ ಬೇಕಾ, ಸ್ಲೋಮೋ ವಿಡಿಯೋ ಬೇಕಾ, ಅಥವಾ ಲೀನಿಯರ್ ಮೋಷನಲ್ಲಿ ಬೇಕಾ, ನಿಮಗೆ ಕಸ್ಟಮ್ ಮಾಡ್ಕೋಬೋದು. ಓಕೆ, ಸೊ ಆಟೋ ಸೆಲೆಕ್ಟ್ ಮಾಡ್ತು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಅದೇ ಜನ್ರೇಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಅಪ್ ಟು 12 ಸೆಕೆಂಡ್ ತನಕ ನೀವು ವಿಡಿಯೋನ ಜನ್ರೇಟ್ ಮಾಡ್ಬೋದು. ಸೊ ಇದನ್ನು ಡ್ರ್ಯಾಗ್ ಮಾಡೋ ಮುಖಾಂತರ ನೀವು ಸೆಕೆಂಡ್ಸನ್ನು ಸೆಟ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ತೀರಾ ಅಷ್ಟೇ. ಸೊ ಕ್ಲಿಕ್ ಮಾಡ್ದು ಅಂತಂದರೆ ಇಲ್ಲಿ ವಿಡಿಯೋ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸಿಂಗ್ ಅಂತ ತೋರಿಸ್ತೈತೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ವಿಡಿಯೋ ಹೆಂಗೆ ಜನ್ರೇಟ್ ಆಗುತ್ತೆ ಅಂತ. ಜಸ್ಟ್ ನಾನು ಒಂದು ಸಿಂಗಲ್ ಪ್ರಾಂಪ್ಟ್ ಕೊಟ್ಟಿದ್ದಷ್ಟೇ. ಸೊ ಇಲ್ಲಿ ನಮಗೆ ವಿಡಿಯೋ ಜನ್ರೇಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ನಾನು ದೊಡ್ಡದಾಗಿ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಬೇಕಾದ್ರೆ. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಆ್ಯಂಡ್ ಸಿನಿಮ್ಯಾಟಿಕ್ ಆಗಿದೆ ಅಂತ. ಸೊ ಈ ರೀತಿ ನೀವು ಕೂಡ ನಿಮ್ಮ ಫೋಟೋನ ಯೂಸ್ ಮಾಡಿಕೊಂಡು ವಿಡಿಯೋನ ಜನ್ರೇಟ್ ಮಾಡ್ಬೋದು. ಸೊ ಇದನ್ನು ನೀವು ನೋಡಿ. ಸೊ ಇದರಲ್ಲಿ ನಾನೇ ಅನ್ನೋ ಥರ ಕಾಣ್ತಾ ಇದ್ದೀನಿ. ಸೊ ಸ್ಪೈಡರ್ ಮ್ಯಾನ್ ಜೊತೆ ಜಗಳನೂ ಕೂಡ ಆಡ್ತಾಯಿದ್ದೀನಿ. ಸೊ ನೀವು ಕೂಡ ಈ ರೀತಿ ಸಿನಿಮ್ಯಾಟಿಕ್ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿ. ಸೊ ಅದರಿಂದ ನೀವು ಇಲ್ಲಿಗೆ ಅಪ್ಲೋಡ್ ಮಾಡಿಬಿಟ್ಟು ಅರ್ನಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅಪ್ಲೋಡ್ ಮಾಡಿ ಅರ್ನಿಂಗನ್ನು ಮಾಡ್ಬೋದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ಇದನ್ನು ಯೂಟಿಲೈಸ್ ಮಾಡಿಕೊಂಡು ನೀವು ಕೂಡ ಅರ್ನಿಂಗನ್ನು ಸ್ಟಾರ್ಟ್ ಮಾಡಿ. ಸೊ ಇವಾಗ ನೋಡ್ಕೊಂಬಂದ್ರಲ್ಲ, ಸೊ ಈ ರೀತಿ ಈ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ವರ್ಡ್ಸನ್ನೇ ಕೊಟ್ಬಿಟ್ಟು ನಿಮಗೆ ಬೇಕಾದಂಥ ಸೀನ್ಸನ್ನು ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಅದನ್ನು ನೀವು ಯಾವುದಾದ್ರೂ ಒಂದು ಎಡಿಟಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ, ಲೈಕ್ ಕ್ಯಾಪ್ಕಟ್ ಆಗಿರ್ಬೋದು, ನೀವೇನಾದರೂ ಮೊಬೈಲಲ್ಲಿ ಮಾಡಿದ್ದೀರಾ ಅಂತಂದರೆ, ಅಥವಾ ಪ್ರೀಮಿಯರ್ ಪ್ರೋ ಆಗಿರ್ಬೋದು, ಡ್ಯಾವೆನ್ಸಿ ರಿಸಲ್ವ್ ಆಗಿರ್ಬೋದು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಎಡಿಟಿಂಗನ್ನು ಕಂಪ್ಲೀಟ್ ಮಾಡ್ಕೋಬೋದು. ಆ್ಯಂಡ್ ಅಂದರೆ ಜಾಯಿನ್ ಮಾಡ್ಕೋಬೋದು ನಿಮ್ಮ ಫುಟೇಜಸ್ಗಳನ್ನ. ಸೊ ಇದನ್ನು ನೀವು ನಿಮ್ಮ ಯೂಟ್ಯೂಬ್ಗೆ ಹಾಕಿ, ಇನ್ಸ್ಟಾಗ್ರಾಮ್ಗೆ ಹಾಕಿ ಮತ್ತು ಫೇಸ್ಬುಕ್ ಹಾಕಿ ಯಾವುದೇ ಕಾಪಿರೈಟ್ ಇಶ್ಯೂ ಇರೋಲ್ಲ. ಸೊ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ಬಿಕಾಸ್ ಐ ಆಲ್ಸೋ ಕ್ರಿಯೇಟೆಡ್ ದಿಸ್ ವಿಡಿಯೋ ಯೂಸಿಂಗ್ ಎಕ್ಸ್ಫೀಲ್ಡ್ AI ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಎಕ್ಸ್ಫೀಲ್ಡ್ AI ಯೂಸ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡಿ ನಾನು ಕೂಡ ನನ್ನ ಯೂಟ್ಯೂಬು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ಅಪ್ಲೋಡ್ ಮಾಡ್ತಾನೆ ಬರ್ತಾಯಿದ್ದೀನಿ, ಓಕೆನಾ. ಸೊ ಈ ಒಂದು ವೆಬ್ಸೈಟಲ್ಲಿ, ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಮಾಡೆಲ್ಸ್ಗಳು ಬರ್ತಾ ಇರುತ್ತೆ, AI ಮಾಡೆಲ್ಸ್ಗಳು. ಸೊ ವಿಡಿಯೋ ಜನ್ರೇಟ್ ಮಾಡೋದಕ್ಕೆ, ವಾಯ್ಸ್ ಜನ್ರೇಟ್ ಮಾಡೋದಕ್ಕೆ, ಇಮೇಜ್ ಜನ್ರೇಟ್ ಮಾಡೋದು, ಪ್ರತಿ ಒಂದು ಇದರಲ್ಲೇ ಸಿಗುತ್ತೆ. ಸೊ ಆಫರಲ್ಲಿ ನಡೀತಿದೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನನ್ನ ಲಿಂಕನ್ನು ಯೂಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ವಿಡಿಯೋ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀರಾ ಅಂತಂದರೆ, ಅಥವಾ ಸಿನಿಮ್ಯಾಟಿಕ್ ವಿಡಿಯೋಗಳನ್ನ ಜನ್ರೇಟ್ ಮಾಡ್ತಿದ್ದೀರಾ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಮೋಸ್ಟ್ ಪ್ರಾಬಬಲಿ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಈ ಒಂದು ವೆಬ್ಸೈಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನಿಮ್ಮ ಪರ್ಸ್ನಲ್ ಯೂಸ್ಗೂ ಕೂಡ ಈ ಒಂದು ವೆಬ್ಸೈಟ್ನ ಪರ್ಚೇಸ್ ಮಾಡ್ಕೋಬೋದು, ಓಕೆನಾ. ಸೊ ನನ್ನ ಚಾನಲಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾನೇ ಇರ್ತೀನಿ. ಸೊ ನಿಮಗೂ ಕೂಡ ಇದೇ ರೀತಿ AI ರಿಲೇಟೆಡ್ ಅಪ್ಗ್ರೇಡ್ ಆಗಬೇಕು ಅಂತಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಲ್ಲಿ ಯಾರಾದರೂ ಸಿನಿಮ್ಯಾಟಿಕ್ ಲವರ್ಸ್ಗಳಿರ್ತಾರೆ, ಅಂದರೆ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋ ಥರ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು. ಸೊ ಸಿಗೋಣ ಮತ್ತೆ, ಬಾಯ್.